ಹಾಯ್ ನಮಸ್ತೆ ಫ್ರೆಂಡ್. ಈಗ ನಾನು ನಮ್ಮ ಉತ್ತರ ಕರ್ನಾಟಕದ ಕರ್ಜಿಕಾಯಿ ಹೇಗೆ ಮಾಡುವುದು ಎಂದು ಹೇಳಿಕೊಡುತ್ತೇನೆ. ಮೊದಲಿಗೆ 1 ಗ್ಲಾಸ್ ಪುಟಾಣಿ ಮತ್ತು ಒಂದು ಅರ್ಧ ಕೆಜಿ ಮೈದಾ ಹಿಟ್ಟು, ಒಂದು ಕೊಬ್ಬರಿ ಬಟ್ಲು, ಒಂದೆರಡು ಕಣ್ಣಿ ಬೆಲ್ಲ, ಒಂದು ಸ್ವಲ್ಪ ಎಳ್ಳು ಎಲ್ಲವನ್ನು ತೊಗೋಬೇಕು. ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿರ್ತೀವಲ್ಲ ಅದು ತೊಗೋಬೇಕು. ಗ್ಯಾಸ್ ಸ್ಟವ್ ಮೇಲೆ ಎಣ್ಣೆ ಬಿಸಿ ಮಾಡಬೇಕು. ಎಣ್ಣೆ ಬಿಸಿ ಆದ ತಕ್ಷಣವೇ ಹಿಟ್ಟು ಕಲಿಸ್ತೀವಲ್ಲ ಮೈದಾ ಹಿಟ್ಟು ಅದಕ್ಕೆ ಹಾಕಬೇಕು. ಅದು ಹಿಟ್ಟಿಗೆ ಹಾಕಿದ ಎಣ್ಣೆ ಹಾಕಿದ ಮೇಲೆ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಅದು ಕಲಿಸ್ಬೇಕು. ಕಲಿಸಿದ ಮೇಲೆ ಅದಕ್ಕೆ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಬೇಕು. ಹಿಟ್ಟು ಚೆನ್ನಾಗಿ ಗಟ್ಟಿಯಾದರೆ ಚೆನ್ನಾಗಿ ಬರ್ತವೆ ಕರ್ಜಿಕಾಯಿ. ಗಟ್ಟಿಯಾಗಿ ಕಲಿಸ್ಬೇಕು. ಮತ್ತು ಪುಟಾಣಿ ಗ್ರೈಂಡ್ರ್ ಮಾಡ್ಕೋಬೇಕು ಚೆನ್ನಾಗಿ ಸಣ್ಣ. ಗ್ರೈಂಡ್ರ್ ಅಂದರೆ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಸಣ್ಣ ಪುಡಿ ಮಾಡ್ಕೋಬೇಕು. ಪುಡಿ ಆದ ತಕ್ಷಣವೇ ಅದಕ್ಕೆ ಒಂದು ಇದರಲ್ಲಿ ಒಂದು ಬೌಲಲ್ಲಿ ಹಾಕಬೇಕು. ಬೆಲ್ಲ ಸಣ್ಣಗೆ ಕುಟ್ಟಬೇಕು. ಬೆಲ್ಲ ಕುಟ್ಟಿದ ತಕ್ಷಣವೇ ಅದನ್ನು ಪುಟಾಣಿ ಪೌಡ್ರಿಗೆ ಕಲಿಸ್ಬೇಕು. ಕಲಿಸಿದ ಮೇಲೆ ಚೆನ್ನಾಗಿ ಆಗೋವರೆಗೂ ಕಲಿಸ್ಬೇಕು. ಅದಕ್ಕೆ ಒಂದು ಕೊಬ್ಬರಿ ಬಟ್ಲು ಹೆರ್ಚಿರ್ತೀವಲ್ಲ ಸಣ್ಣ ಹೆರ್ಚಿರೋ ಕೊಬ್ಬರಿ ತುರಿ ಹಾಕಬೇಕು. ತುರಿ ಹಾಕಿ ಒಂದು 4 ಏಲಕ್ಕಿ ಬಿಡಿಸಿದ ಏಲಕ್ಕಿ ಹಾಕಬೇಕು. ಅದೆಲ್ಲ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕಬೇಕು. ಅದನ್ನು ಸಣ್ಣಾಗಿ ರುಬ್ಬಬೇಕು. ರುಬ್ಬಿದ ತಕ್ಷಣವೇ 2 ರೌಂಡ್ ರುಬ್ಬಿ 2 ರೌಂಡು ರುಬ್ಬಬೇಕು. ಚೆನ್ನಾಗಿರುತ್ತೆ. ಚೆನ್ನಾಗಿ ಕಲಿಸ್ರಿ. ಬೆಲ್ಲ ಸಪ್ರೇಟು ಪುಡಿ ಸಪ್ರೇಟ್ ಆಗುತ್ತೆ. ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ ಮೇಲೆ ಒಂದು ಹಂಚ್ ಮೇಲೆ ಎಳ್ಳು ಕೆಂಪಗೆ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಹುರಿಬೇಕು. ಹುರಿದ ಮೇಲೆ ಅದು ಪುಟಾಣಿ ಪೌಡ್ರ್ ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಫುಲ್ ಚೆನ್ನಾಗಿ ಅಂದರೆ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದ ಮೇಲೆ ಒಂದು ಕಡ್ಡಿ ತೊಗೊಂಡು ಅದಕ್ಕೆ ಹಳ್ಳಿ ಸುತ್ತಬೇಕು. ಸುತ್ತಿ ಅದು ಏನಕ್ಕೆ ಅಂದರೆ ಕರ್ಜಿಕಾಯಿ ಮಾಡೋಕ್ಕೆ ಈಸಿ ಆಗುತ್ತೆ. ಅದನ್ನು ನೀರಲ್ಲಿ ಎತ್ತಿಡಬೇಕು. ನೀರಲ್ಲಿ ಎತ್ತಿಟ್ಟಿದ ಮೇಲೆ ಮತ್ತೆ ಹಿಟ್ಟು ತೊಗೊಂಡು ಮಿದಿಬೇಕು. ಮಿದ್ದಿ ಒಂದು ಸ್ವಲ್ಪ ಹಿಟ್ಟು ಸೈಡಿಗೆ ಹಾಕ್ಕೊಂಡು ಸಣ್ಣಾಗಿ ಅದು ಚೆನ್ನಾಗಿ ಮಿದಿಬೇಕು. ಚೆಂದ ಗಟ್ಟಿ ಆಗೋವರೆಗೂ ಮಿದಿಬೇಕು. ಆಮೇಲೆ ಉರುಳಿ ಮಾಡಿ ಒಂದು ಉರುಳಿ ಮಾಡಿಕೊಂಡು ಎಲೆ ಅಂದರೆ ಅದಿದ್ರ ಥರ ಎಲೆ ಶೇಪು ಉದ್ದುದ್ದಕ್ಕೆ ಎಲೆ ಮಾಡಬೇಕು. ಬೆಳ್ಳಣಿಗೆ ತೊಗೊಂಡು ಮಾಡಿದ ತಕ್ಷಣವೇ ಒಂದು ಜಾಸ್ತಿ ಎಲೆನೇ ಮಾಡಿ ಹಾಕ್ಕೊಂಬಿಡಿ ಒಟ್ಟಿಗೆ. ಮಾಡಿದ ಮೇಲೆ ಎಲೆ ತುಂಬ್ರಿ. ಸೆಂಟ್ರಲ್ಲಿ ಒಂದು ಸ್ವಲ್ಪ ಪೌಡ್ರ್ ಹಾಕಿ ಪುಟಾಣಿ ಪೌಡ್ರ್ ಹಾಕಿ ಸುತ್ತಕ್ಕೆ ಅದು ಕಡ್ಡಿ ರೆಡಿ ಮಾಡಿರ್ತೀವಲ್ಲ ಅದೆಲ್ಲ ಸುತ್ತಕ್ಕೆ ಹಚ್ಚಿರಿ. ಹಚ್ಚಿದರೆ ಈಸಿ ಆಗುತ್ತೆ. ಈಸಿ ಹಾಕಿ ತುಂಬಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ತುಂಬಬೇಕು. ಒಂದು ಸ್ವಲ್ಪ ಬಿಟ್ಟರೆ ಒಡೆದ್ಬಿಡ್ತವೆ ಎಲೆ. ಎಣ್ಣೆ ಎಲ್ಲ ಕರಿಬೇಕಾದ್ರೆ ಎಲ್ಲ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ. ಎಲ್ಲ ರೆಡಿ ಮಾಡ್ಕೊಳ್ಳಿ. ಈ ಥರನೇ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಬಾಣಲೆ ಇಟ್ಟು ಒಲೆ ಮೇಲೆ ಎಣ್ಣೆ ಬಿಸಿ ಮಾಡೋಕ್ಕಿಡಿ. ಬಿಸಿ ಮಾಡಿದ ತಕ್ಷಣ ಒಂದೊಂದೇ ಹಾಕಿ ಕೆಂಪಗೆ ಅಂದರೆ ಗೋಲ್ಡನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಕರೀರಿ. ಅದು ಚೆನ್ನಾಗಿ ಕರೆದ್ರೆ ಚೆನ್ನಾಗಿರ್ತವೆ. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಂದು ಬಾಕ್ಸಲ್ಲಿ ಹಾಕಿ ಸ್ನ್ಯಾಕ್ಸ್ ಟೈಪ್ ಕೊಡಿರಿ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ಥರ. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವ ಕರ್ಜಿಕಾಯಿ. ಎಲ್ಲ ಬುತ್ತಿಗೆ ಊರ ಕಡೆ ಎಲ್ಲ ನಾಗರ ಪಂಚಮಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಊರ ಕಡೆ ಎಲ್ಲ ಇದೇ ಸ್ಪೆಷಲು. ನಮ್ಮ ಕಡೆ ಉತ್ತರ ಕರ್ನಾಟಕದ ಜನಕ್ಕೆ. ನೋಡಿ ರೆಡಿಯಾಗಿದೆ ಕರ್ಜಿಕಾಯಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.